ಆದ್ರೆ ಅಲ್ಲಿ ಎಷ್ಟು ಲಾಸ್ ಇದೆ ನೋಡಿ. ನಿಮ್ಮ ಮನೆಯಲ್ಲೇ ನೀವು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಒಂದು ಮಗುಗೆ. ಆ ಒಂದು ವಿಚಾರದಲ್ಲಿ ಸರ್ಕಾರದ ಅನುದಾನ ವಿತರಣೆ ನೋಡಿ, ಇದು ಯಾವುದೋ ಒಂದು ಡಿಫಾಲ್ಟ್ ಆಗಿರೋದ್ರಿಂದ ಅಂತ ವಿಚಾರದಲ್ಲಿ ಅಣ್ಣವರು ಏನೋ ಇದು ನೋಡಿ ಸ್ವಲ್ಪ ಇದು ನಿಮ್ಮ ಹತ್ರ ಬರೋವ್ರಿಗೆ ತರ ಮಾಡಿದ್ದಾರೆ. ಈ ಒಂದು ಹತ್ರ ಬಂದಿರೋದ್ರಿಂದ ಈ ದುಡ್ಡನ್ನ ನೀವು ದುರುಪಯೋಗ ಆಗಬಾರದು. ನಾನು ಸಾಕಷ್ಟು ಹಳ್ಳಿಗಳನ್ನ ವಿಸಿಟ್ ಮಾಡುವಾಗ ನೋಡಿದ್ದೀನಿ. ಆದರೆ ಕೆಲವೊಂದು ದುಡ್ಡು ತಂದು ಶೇರ್ ಮಾಡ್ಕೊಂಡಿದ್ದಾರೆ, ದುಡ್ಡು ತಗೊಂಡು ಶೇರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅದರಿಂದ ಚಟುವಟಿಕೆಗಳನ್ನ ಮಾಡಿಲ್ಲ. ಒಂದ್ರ ಮೇಲೆ ಒಂದ್ ವೇಳೆ ಬಂಡವಾಳ ಹಾಕಿದ್ರೆ ತಾನೇ ಮಾತ್ರ ನಮ್ಗೆ ಏನನ್ನ ಉಪಯೋಗ ಆಗೋದು. ಆ ವಿಚಾರ ಮಾಡೋದೇ ಇಲ್ಲ. ನೀವು ಯಾಕೆ ತೋರಿಸೋದಿಲ್ಲ, ನನಗೂ ಗೊತ್ತಾಗುತ್ತೆ. ಆ ಒಂದು ದೃಷ್ಟಿನಲ್ಲಿ ಮೂರು ಸಂಘಕ್ಕೆ ಕೊಡ್ತಾ ಇದ್ದೀವಿ. ಮೂರು ಸಂಘಕ್ಕೆ ಈಗ ಸಂಜೀವನಿ ಇದರಿಂದ ಕೊಡ್ತಾ ಇರೋದಲ್ಲೇನಪ್ಪ, ಸಂಜೀವನಿಯಿಂದ ಅವ್ರ ಒಕ್ಕೂಟದಿಂದ ಸಂಘಕ್ಕೆ ಕೊಡ್ತಾ ಇದ್ದೀವಿ. ನೀವು ಸ್ವಸಹಾಯ ಸಂಘಗಳೇನಿದ್ದೀರಿ ಇವಾಗ, ರೇಣುಕಾ ಮಹಿಳಾ ಸ್ವಸಹಾಯ ಸಂಘ, ಚೌಡೇಶ್ವರಿ ಮಹಿಳಾ ಸ್ವಸಹಾಯ ಸಂಘ ಮತ್ತು ರೇಣುಕಾ, ಈ ಮೂರು ಸಂಘಗಳಿಗೂ ಸೇರಿ 27 ಜನಕ್ಕೂ ನೀವು 10,000 ಅವ್ರಿಗೆ ಚೆಕ್ಗಳು ಕೊಟ್ಬಿಡ್ಬೇಕು. ಚೆಕ್ಗಳು ಕೊಟ್ಬಿಟ್ಟು ನೀವು ಯಾರು ಕೊಟ್ಟಿರ್ತೀರಿ ಅದನ್ನ ನೀಟಾಗಿ ಬುಕ್ಕಲ್ಲಿ ನೀಟಾಗಿ ಬರೆದು ಏನಕ್ಕೆ ಕೊಡ್ತಾ ಇದ್ದೀರಿ ಇದನ್ನ ಬರ್ಕೋಬೇಕು. ಒಂದ್ ಕಡೆ ಬರ್ದಿಟ್ಕೋಬೇಕು, ನಡವಳಿ ಬರ್ಕೊಂಡು ನೀಟಾಗಿ ಅದನ್ನ ಆ ದುಡ್ಡು ಉಪಯೋಗ ಆಗಿದೆಯಲ್ಲ ಅಂತ. ಮತ್ತು ಇವರೆಲ್ಲನೂ ನಾವು ಕೂಡ ಈ ಮೂರು ಸಂಘಗಳು ನಾನಂತೂ ಇನ್ಸ್ಪೆಕ್ಷನ್ ಮಾಡ್ತೀನಿ, ನೀವು 10,000 ಉಪಯೋಗ ಆಗಿದೆಯಾ ಇಲ್ಲ ಅಂತ. ಅದಂತೂ ಖಂಡಿತ. ಯಾಕಂತಂದ್ರೆ ನಾನು ಬಂದು ಕೊಟ್ಟಿದ್ದೀನಿ ಅಂತಂದ್ರೆ ಅದಕ್ಕೊಂದು ಉಪಯೋಗ ಬೇಕಾಗತ್ತೆ. ಆ ಒಂದು ದೃಷ್ಟಿನಲ್ಲಿ ಈ ಒಂದು ಒಳ್ಳೆ ಕೆಲಸ ಆಗ್ಲಿ. ಇಲ್ಲೆಲ್ಲ ಒಂದಿಷ್ಟು ಜನ ಸೇರಿದ್ರಿ. ಮಹಿಳೆಯರು ಇನ್ನೂ ಹೆಚ್ಚೆಚ್ಚಿಗೆ ಮಹಿಳಾ ಗ್ರಾಮ ಸಭೆಗಳಾಗತ್ತೆ, ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಳೆಲ್ಲ ಆಗುತ್ತೆ. ಅದರಲ್ಲಿ ಯಾವುದನ್ನು ಭಾಗವಹಿಸಿರೋದಿಲ್ಲ ನೀವು. ಅದೊಂದು ನಿಮ್ ಗಮನದಲ್ಲಿ ಇರಲಿ. ಒಂದು ಒಳ್ಳೆ ಕೆಲಸ ಮಾಡಿ, ಒಂದು ಒಳ್ಳೆ ಪಥದತ್ತ ನಡಿಬೇಕು ನಾವು. ಮತ್ತೆ ನಿಮ್ ಸಂಘಗಳಲ್ಲಿನ ಕನ್ನಡನ ಕಲಿಯೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ತೆಲುಗು ಮಾತಾಡೋದು ನಮಗೆ ಸಮಂಜಸ ಅಲ್ಲ. ಯಾಕೆಂತಂದ್ರೆ ಇಲ್ಲಿಂದ ನಾವು ಆಂಧ್ರ ಕಡೆ ಹೋದ್ರೆ ಅವ್ರು ಕನ್ನಡ ಮಾತಾಡೋದು ನೋಡಿದೀರಾ. ಮತ್ತೆ ನಾವ್ ಯಾಕೆ ಮಾತಾಡಬಾರ್ದು? ಅವ್ರ ಭಾಷೆ ನಾವು ಕಲಿತೀವಿ ಹೊರತು ನಮ್ಮ ಭಾಷೆ ಅವ್ರು ಕಲಿಯೋದಿಲ್ಲ. ಅದಕ್ಕೆ ನಾವು ಅವ್ರು ಹೆಂಗೋ ನಾವು ಹಂಗೆ ಅಲ್ವಾ. ಸಂಬಂಧ ಚೆನ್ನಾಗಿರ್ಲಿ, ಸಂಬಂಧ ಬೆಳೆಸ್ಕೊಳ್ಳಿ, ಆದ್ರೆ ಬೆಲೆ ಕೊಡಿ. ಸಂಬಂಧಕ್ಕೆ ಸರಿಯಾಗಿ ಬೆಲೆ ಇರ್ಬೇಕಲ್ವಾ. ಆ ಒಂದು ದೃಷ್ಟಿ ಎಲ್ಲರ ಮನದಲ್ಲಿ ಇರ್ಲಿ. ನಾನು ಯಾಕಂತಂದ್ರೆ ನಮ್ಮ ಭಾಷೆಗೆ ನಾವು ಮೊದಲು, ನಮ್ಮ ಮನೆಗೆ ನಾವು ಸ್ಥಾನಕ್ಕೆ ಮೊದಲು ಗೌರವ ಕೊಡ್ಬೇಕು. ಮತ್ತೆ ಇನ್ನೊಬ್ಬರ ಮನೆ ನಾವು ನೋಡ್ಬೇಕಲ್ವಾ. ನೀವು ಕನ್ನಡಕ್ಕೆ ಬರ್ಬೇಕಾಗುತ್ತೆ, ಕನ್ನಡ ಕಲಿಬೇಕಾಗಿದೆ. ನಿಮ್ ಮಗು ಕನ್ನಡ ಹೋಗ್ತಾ ಇದೆ, ಇಂಗ್ಲಿಷ್ ಹೋಗ್ತಾ ಇದೆಯಾ? ಎಷ್ಟು ಫ್ಯಾನ್ಸಿ ಆಗಿರುತ್ತೆ. ಅದು ಕನ್ನಡ ಕಲಿತದೆ, ತೆಲುಗು ಕಲಿಯಲ್ಲ. ತೆಲುಗಂತೂ ಕಲಿಯೋದಿಲ್ಲ. ನೀವು ಮನೆಯಲ್ಲಿ ಮಾತಾಡ್ಬೋದೇನೋ, ಆದ್ರೆ ಕನ್ನಡ ಕಲಿತದೆ. ಕೇಳಿಬೇಕಾದ್ರೆ ಆತರ ಒಂದು ದೃಷ್ಟಿನಲ್ಲಿ ನೋಡ ಆ ತರ ಇದೆ. ನಮ್ಗೆ ಗೊತ್ತಾಗ್ಬಿಡತ್ತೆ ಅದು ಕನ್ನಡ ಮಾತಾಡುತ್ತೆ ಅಂತ. ಇಷ್ಟನ್ನ ಹೇಳ್ತಾ ನಾನು ಈ ಒಂದು ಏನು ಈಗ ರೇಣುಕಾ ಎಲ್ಲಮ್ಮ ಸಂಘ, ಇದು ಸ್ವಸಹಾಯ ಸಂಘ, ಇದು ಎರಡು ರೇಣುಕಾ ಮಹಿಳಾ ಸಂಘಕ್ಕೆ 90,000, ಆಮೇಲೆ ಚೌಡೇಶ್ವರಿ ಮಹಿಳಾ ಸಂಘಕ್ಕೆ 70,000. ಇದಿಷ್ಟು ಸೇರಿ 27 ಜನಕ್ಕೆ 10,000 ಬರುತ್ತೆ. ಈ ಸಂಘಗಳಲ್ಲಿ ಇರೋರು ನೀಟಾಗಿ ಶೇರ್ ಮಾಡ್ಕೊಂಡು ಅದನ್ನ ಉಪಯೋಗ ಮಾಡ್ಕೊಂಡು ಇವ್ರು ಚೆಕ್ಗಳು ಕೊಡೋದನ್ನ ಇವೆಲ್ಲ ಒಂದು ಗ್ರೂಪ್ ಮಾಡಿ ಆ ಫೋಟೋಸ್ನ ನಮ್ಗೆ ಹಾಕಿ, ನೀವು ಇಷ್ಟು ಜನ 10,000 ಕೊಡ್ತೀರಲ್ಲ ಅದನ್ನ ನಮ್ಗೆ ಚೆಕ್ಗಳು ಹಾಕ್ಬೇಕು. ಇದು ಈ ಉದ್ದೇಶ ಫ್ರೀಯಾಗಿ ಕೊಡ್ತಾ ಇದೀವಿ ಸರ್ಕಾರದಿಂದ, ಫ್ರೀಯಾಗಿ ಅಂತಂದ್ರೆ ಅವ್ರ ಸೇವಿಂಗ್ಸ್ ಮಾಡೋ ಆಧಾರದ ಮೇಲೆ, ಆ ಸಂಘಗಳಲ್ಲಿ ಸೇವಿಂಗ್ಸ್ ಆಧಾರದ ಮೇಲೆ ಅವ್ರು ಹೆಚ್ಚಿಗೆ ಅನುದಾನನ ಸೇವಿಂಗ್ಸ್ ಮಾಡಿ ಆ ಸಂಘನ ಉನ್ನತ ಮಟ್ಟಕ್ಕೆ ತಂದಿರೋದ್ರಿಂದ ಅವ್ರಿಗೆ ಇದು ಏನು ಒಂದು ಇದು ಸಹಾಯಧನ ಕೊಡ್ತಾ ಇರೋದು. ಇದರಲ್ಲಿ ಯಾವುದೇ ಅವ್ರಿಗೆ ಇದು ಸಾಲ ಇಲ್ಲ, ಬಡ್ಡಿ ಏನಿಲ್ಲ. ಅದನ್ನ ಉಪಯೋಗ ಮಾಡಿಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿದೆ ಅಷ್ಟೇ.